ಎಸ್, ಲೀಲಾ ಅವ್ರನ್ನ ಇವತ್ತು ನಾವು ನಮ್ಮ ಸ್ಟುಡಿಯೋ ಕರೆಸಿದ್ದೀವಿ. ಬಟ್ ಇವರ ಹಸ್ಬೆಂಡ್ ಕೂಡ ಅಂದ್ರೆ ಮಂಜು ಅವ್ರು, ಇವ್ರ ಗಂಡ ಕೂಡ ಬಂದಿದ್ರು. ಏನ್ ಮಾತಾಡಿದ್ರು ಅವತ್ತು? ಗೊಳೋ ಅಂತ ಹತ್ತು ಬಿಟ್ರು. ಒಂದೊಂದುವರೆ ಗಂಟೆಲಿ ಅವ್ರು ಕೇಳಿದ್ರೆ ನನ್ನ ಹೆಂಡತಿ ನನಗ್ ಬೇಕು, ನಾನ್ ಬೇಕಾದ್ರೆ ಊರ್ ಬಿಟ್ಟು ಹೋಗ್ಬಿಡ್ತೀನಿ, ಆಕೆಗೆ ಮುಜುಗರ ಆದ್ರೆ ಅವಳನ್ನು ಕರ್ಕೊಂಡು ಬೇರೆ ಕಡೆಗೆ ಹೋಗ್ಬಿಡ್ತೀನಿ, ಹೊಸ ಜೀವನ ಶುರು ಮಾಡ್ತೀನಿ, ನನ್ನ ಹೆಂಡತಿ ನನಗ್ ಬೇಕು, ನನ್ ಲೀಲಾ ನನಗ್ ಬೇಕು ಅಂತ ಏನ್ ಹೇಳಿದ್ರು ಅಂತ ಒಂದ್ಸಲ ಕೇಳ್ಕೊಂಡ್ ಬರೋಣ. ನನ್ನಂತಿನೇ ಮೇಡಮ್, ಯಾವಾಗೂ ಅಷ್ಟೇ ಈ ಮುದ್ದು ನನ್ನ ಚಿನ್ನು ನಂತೆ ಮೇಡಮ್. ಯಾವಾಗೂ ಇವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದೀರಿ ಮೇಡಮ್. ಇವಾಗೂ ಏನಿಲ್ಲ, ಆ ಕಾಲ ಮಿಂಚಿಲ್ಲ ಮೇಡಮ್. ನನ್ನ ಹೆಂಡ್ರು ನನಗೆ ಮೇಡಮ್. ನಾನು ಇವಾಗೂ ಬಂದರೆ ನನ್ನ ಹತ್ರನೇ ಇರಲಿ ಮೇಡಮ್. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮೇಡಮ್, ನನ್ನ ಹೆಂಡ್ತಿ ನನ್ನ ಹತ್ರನೇ ಬಂದ್ಬಿಡ್ಲಿ ಮೇಡಮ್. ಲೀಲಾ ಎಲ್ಲೇ ಇದ್ರೂ ಬಂದ್ಬಿಡು ಚಿನ್ನು. ಮಕ್ಕಳು ಅಮ್ಮ ಅಮ್ಮ ಅಂತಾರೆ, ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಬಾ ಅಮ್ಮ ಚಿನ್ನು. ನನ್ನ ಮನ್ಸಲ್ಲಿ ಗಾಯ ಆಗ್ಬಿಟ್ಟಿದೆ, ದೇವಸ್ಥಾನ ಕಟ್ಕೊಂಡ್ಬಿಟ್ಟಿದ್ದೀನಿ. ಲೀಲಾ ಲೀಲಾ ಲೀಲಾನೇ ಇವಾಗೂ ಮೇಡಮ್. ನಂದು ಫ್ಲೇವರ್ ನನ್ನ ಫ್ಲೇವರೇ, ನನ್ನ ಹಣ್ಣು ನನ್ನೇ ಮೇಡಮ್. ಯಾವಾಗೂ ನನ್ನ ದೇವತೆ ಮೇಡಮ್ ಅವಳು. ನನ್ನ ದೇವ್ರಿಗಿನ್ನ ಹೆಚ್ಚು ಪೂಜಿಸಿ ಅವಳು ನಾನು ಸಾಕಿರೋದು ಮೇಡಮ್. ಅವಳನ್ನ ಲೀಲಾ ಅಂದರೆ ಸಾಕು, ನನ್ನ ಮನಸ್ಸು ಕರ್ಗೋಗುತ್ತೆ. ನನ್ನ ಮನ್ಸಲ್ಲಿ ಗಾಯ ಆಗ್ಬಿಟ್ಟಿದೆ, ದೇವಸ್ಥಾನ ಕಟ್ಕೊಂಡ್ಬಿಟ್ಟಿದ್ದೀನಿ. ಲೀಲಾ ಲೀಲಾ ಲೀಲಾನೇ ಇವಾಗೂ ಮೇಡಮ್. ನಂದು ಫ್ಲೇವರ್ ನನ್ನ ಫ್ಲೇವರೇ, ನನ್ನ ಹಣ್ಣು ನನ್ನೇ ಮೇಡಮ್. ಯಾವಾಗೂ ನನ್ನ ದೇವತೆ ಮೇಡಮ್ ಅವಳು. ನನ್ನ ದೇವ್ರಿಗಿನ್ನ ಹೆಚ್ಚು ಪೂಜಿಸಿ ಅವಳು ನಾನು ಸಾಕಿರೋದು ಮೇಡಮ್. ಅವಳನ್ನ ಲೀಲಾ ಅಂದರೆ ಸಾಕು, ನನ್ನ ಮನಸ್ಸು ಕರ್ಗೋಗುತ್ತೆ. ನನ್ನ ಮನ್ಸಲ್ಲಿ ಗಾಯ ಆಗ್ಬಿಟ್ಟಿದೆ, ದೇವಸ್ಥಾನ. ಏನಂತೀರಾ ಲೀಲಾ ಅವ್ರೆ? ಎಲ್ಲ ಡೋ ಮಾಡ್ತಾ ಇದ್ದಾನೆ ಮ್ಯಾಮ್. ಆ ಕಣ್ಣೀರ್ನ ನೀವು ಹೇಗೆ ನಾಟಕ ಅಂತ? ಮ್ಯಾಮ್ ನಾನು 11 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಲ್ಲ ಮ್ಯಾಮ್, ನನಗೆ ಗೊತ್ತು ಏನು ಅಂತ ಅವನು. ಲೀಲಾ ನನ್ನ ಮನ್ಸಲ್ಲಿದ್ದಾಳೆ, ಇದನ್ನೆಲ್ಲ ಅವರು ನಾಟಕ ಮಾಡಿದ್ರು ಅಂತ ಅನ್ಕೊಳ್ಳೋಣ. ನಾಟಕ ಲೀಲಾನ್ಗೆ ನನ್ನ ಮನ್ಸಲ್ಲಿ ಒಂದ್ ದೇವಸ್ಥಾನ ಕಟ್ಟಿದ್ದೀನಿ, ಅದು ನಾಟಕ ಅನ್ಕೊಳ್ಳೋಣ. ಮಕ್ಕಳು ಅಮ್ಮ ಅಮ್ಮ ಅಂತ ಕರೀತಾರೆ, ಅದು ನಾಟಕ ಅಲ್ಲ ಅಲ್ವಾ? ಅಲ್ಲ ಅಲ್ಲ ಮ್ಯಾಮ್, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅಕ್ಸೆಪ್ಟ್ ಮಾಡಿ ಏನ್ ಮಾಡ್ತೀರಾ ಲೀಲಾ ಅವರೇ? ನನ್ನ ಮಕ್ಕಳನ್ನ ಸಾಕಕ್ಕೆ ಈಗಲೂ ರೆಡಿ ಇದ್ದೀನಿ ಮ್ಯಾಮ್. ಅವ್ನು ಕಳಿಸ್ಕೊಟ್ರೆ ಕೇಳೋದಲ್ಲ, ರೆಡಿ ಇದೀವಲ್ಲ, ನಿಮ್ಮ ಮಕ್ಳನ್ನ ನೀವೇ ಸಾಕ್ಬೇಕು. ನಾನು ಸಾಕ್ತೀನಿ ಮ್ಯಾಮ್, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವ, ನಾನು ಸಾಕ್ತೀನಿ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ, ನಿಮ್ಮ ವೈಯಕ್ತಿಕ ಆಸೆಗಳಿಗೆ ಮಕ್ಕಳು ಜೀವನನ ಯಾಕೆ ಮೇಡಮ್ ಬಲಿ ಕೊಡ್ತಾ ಇದೀರಿ? ನಿಮ್ಗೂ ಕೇಳ್ತಾ ಇದೀನಿ, ನಿಮ್ಮ ಯಜಮಾನ್ರಿಗೂ ಇದೆ ಪ್ರಶ್ನೆ. ಅವ್ರು ನಿಮಗೆ ಹೊಡಿತಾರೆ ಬಡಿತಾರೆ. ನಾನೊಂದು 5ರಿಂದ 6 ಸಲ ಕ್ವೆಶನ್ ಕೇಳಿದೀನಿ. ಅವ್ರು ಹೇಳಿದ್ದನ್ನೆಲ್ಲ ನಂಬ್ಕೊಂಡ್ ಕೂರ್ಲಿಲ್ಲ. ನೀವು ಕುಡಿತಾ ಇದ್ರೇನ್ರಿ, ಬೇರೆ ಏನಾದ್ರು ಚಟಗಳಿತ್ತೇನ್ರಿ, ಹೊಡಿತಾ ಇದ್ರೇನ್ರಿ, ನಿಮ್ ಹೆಂಡತಿಗೆ ಬೈತಾ ಇದ್ರೇನ್ರಿ, ಟಾರ್ಚರ್ ಕೊಡ್ತಾ ಇದ್ರೇನ್ರಿ, ಅನುಮಾನ ಪಡ್ತಾ ಇದ್ರೇನ್ರಿ, ಇದೆಲ್ಲ ಪ್ರಶ್ನೆ ಮಾಡಿದೀನಿ. ಅವ್ರು ಇಲ್ಲ ಅಂತ ಅಂದ್ರು ಯಾರು ಅವ್ರವ್ರು ಒಪ್ಕೊಳ್ಳಲ್ಲ, ಬೇಡ ಬಿಡಿ. ಬಟ್ ಅವ್ರು ಹೇಳಿದಷ್ಟು ಸುಳ್ಳು ಅಂತ ನೀವ್ ಹೇಳೋ ಪ್ರಕಾರ ಒಪ್ಕೊಳ್ಳೋಣ. ಅಮ್ಮ ಬೇಕು ಅಂತ ಕೇಳ್ತಾವೆ ಲೀಲಾ, ಮಗನಿಗೆ ಹುಷಾರಿಲ್ಲ ಲೀಲಾ, 2 ದಿನದಿಂದ ಮೆಡಿಸಿನ್ ಆಗ್ತಾ ಇದೀನಿ ಮಗನ್ಗೆ, ಬಾ ಅಂತ ಕರೆದಾಗ ನೀವು ಹೆಂಗ್ ಹೋಗದೆ ಇರಕ್ ಸಾಧ್ಯ ಆಗತ್ತೆ? ನಾನು ಅಲ್ಲಿ ಹೋಗಲ್ಲ ಮ್ಯಾಮ್. ನಾನು ಬೇಕಾದ್ರೆ ನಾನು ಸಪ್ರೇಟಾಗಿ ಇದ್ದುಕೊಂಡು ನನ್ನ ಮಗು ನಾನು ಕರ್ಕೊಂಡು ನಾನು ಸಾಕ್ತೀನಿ ಮ್ಯಾಮ್. ಬಟ್ ನಾನು ಅವನ ಜೊತೆ ಹೋಗೋದೆಲ್ಲ ಸುಳ್ಳು ಮ್ಯಾಮ್. ನಾನು ಅವನ ಜೊತೆ ಇರೋದು ಇಲ್ಲ ಮ್ಯಾಮ್. ಅವ್ನು ಉಳಿಸ್ತಾನೆ ಅನ್ನೋದೇನು ಗ್ಯಾರಂಟಿ ಮ್ಯಾಮ್ ನನಗೆ? ಬೇರೆಯವ್ರ ಹತ್ರ ಎಲ್ಲ ಹೇಳಿದ್ದಾನಲ್ವ, ಅವಳು ಬಂದು ನಾನು ಸುಮ್ಮನೆ ಅವಳು ನಾಟಕ ಮಾಡಿ ನಾನು ಕರಿತಾ ಇರೋದಷ್ಟೇ. ನಾನು ನಾಟಕ ಮಾಡೋದಕ್ಕೆ ಅವಳು ಬಂದೇ ಬರ್ತಾಳೆ. ಅವಳು ನನಗೆ ಗೊತ್ತು, ಆ ನಂಬಿಕೆ ಇದೆ, ಬಂದೇ ಬರ್ತಾಳೆ. ಬಂದ್ಮೇಲೆ ಅವಳನ್ನ ಏನು ಮಾಡಬೇಕೋ ನಾನು ಮಾಡೇ ಮಾಡ್ತೀನಿ. ಏನ್ ಮಾಡ್ತಾರೆ, ಏನ್ ಮಾಡಿ ಆಮೇಲೆ ಮಕ್ಳಿಗೆ ಯಾರನ್ನ ತೋರಿಸ್ತಾರ? ಅದು ಅವನು ಯೋಚನೆ ಮಾಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ ಮ್ಯಾಮ್ ನನಗೆ. ಏನ್ ಮಾಡ್ತಾರೆ ನೀವು ಹೋದ್ರೆ? ಅವನು ಸಾಯಿಸ್ತಾನೆ ಮ್ಯಾಮ್, ಅವನು ಬದುಕಿಸಲ್ಲ ಮ್ಯಾಮ್. ಇಷ್ಟೆಲ್ಲ ಮಾಡಿದಾಳೆ ಅವಳು. ಬೇರೆಯವ್ರು ಯಾರೋ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರು, ನೀವು ಅವ್ರ ಮೇಲೆ ಬೇಜಾರಾಗಿದ್ರಿ ಅನ್ನೋ ಕಾರಣಕ್ಕೆ ನಿಮ್ ತವ್ರ ಮನೆ ಸೇರ್ಕೊಂಡ್ರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಒಪ್ಕೊಂಡ್ರು, ಮದ್ವೆ ಆದ್ರು, ಮುದ್ದಾಗಿರೋ 3 ಮಕ್ಳಿದ್ದಾವೆ. ಇಲ್ಲಿ ತನಕ ಏನೋ ಮಾಡ್ದಲ್ಲ ಇದ್ದವ್ರು ಈಗ ಹೋದ್ರೆ ಏನೋ ಮಾಡ್ತಾರೆ ಅಂತ ಯಾಕೆ ಹೆದರ್ತಾ ಇದ್ದೀರಾ ಮ್ಯಾಮ್? ಎಷ್ಟೋ ಇದು ಒಂದ್ಸತಿ ಅಲ್ಲ ಮ್ಯಾಮ್. ಇವಾಗ ಈ ಮಾತು ಸಾಯಿಸ್ತಾನೆ ಅಂತ ಹೇಳ್ತಿರೋದಲ್ಲ. ಎಷ್ಟೋ ಸತಿ ನನ್ನ ಪ್ರಜ್ಞೆ ತಪ್ಪಿ ಬೀಳ್ಸಿ ಸತ್ತೋಗಿದ್ದಾಳೆ. ಬಂದು ನಿಮ್ ಮನೆಗೆ ಮೇಡೆಲ್ಲ ಇದ್ರ ಅಂದ್ರೆ ಕೆಲಸ ಮಾಡಕ್ ಜನ ಎಲ್ಲ ಬರ್ತಾ ಇದ್ರ ಮ್ಯಾಮ್? ಅವಾಗ ಬಾಣಂತಿಯಲ್ಲಿ ಯಾರು ನೋಡ್ಕೊಳ್ಳೋರು ಇರ್ಲಿಲ್ಲ. ಬಾಣಂತನದಲ್ಲ, ಹೌದು. ಮಿಕ್ಕಿ ಟೈಮಲ್ಲಿ ಇರ್ಲಿಲ್ಲ ಮ್ಯಾಮ್. ಈಗ ನನಗೆ ಈ ವೆದರ್ ಬಂತು ಅಂದ್ರೆ ಸ್ವಲ್ಪ ಕೋಲ್ಡು ಮತ್ತೆ ಸನ್ನಿ ತರ ಆಗ್ಬಿಡುತ್ತೆ. ಹಂಗಾಗಿ ಈಗ ಒಂದು 3-4 ದಿವಸದಿಂದ ಒಬ್ಬರ ಅಜ್ಜಿ ಬರ್ತಾ ಇದ್ರು, ಬಂದು ಪಾತ್ರೆ ಮಾತ್ರ ತೊಳ್ಕೊಟ್ಬಿಟ್ಟು ಹೋಗೋರು. ಈಗ ಒಂದು 3-4 ದಿವಸದಿಂದ ಬರೋರು, ಬಂದು ಪಾತ್ರೆ ಗಿದ್ರೆ ತೊಳ್ಕೊಟ್ಬಿಟ್ಟು ಹೋಗೋರು. ಏನ್ ಹುಷಾರಿಲ್ಲ ನಿಮ್ಗೆ ಮ್ಯಾಮ್? ನನಗೆ ಬಾಣಂತಿಯಲ್ಲೆಲ್ಲ ನಾನೇ ಮಾಡ್ಕೊಂಡಿದ್ದು. ಯಾರು ಬಂದು ನೋಡ್ಲಿಲ್ಲ, ನಮ್ಮವರು ನಮಗೆ ಅಂತ ಯಾರು ಇರ್ಲಿಲ್ಲ ಮ್ಯಾಮ್. ಎಲ್ಲ ಬಂದು ಪ್ರತಿಯೊಬ್ರು ಯಾರು ಬಂದು ನೋಡ್ತಾ ಇರ್ಲಿಲ್ಲ ಮ್ಯಾಮ್.
ನಾನೇ ಮಾಡ್ಕೊಂಡೆ. ನನ್ನ ಚಿಕ್ಕ ಮಗು ಹುಡ್ಡ ಕೂಡ ಆ ಮಗು 11 ದಿವಸ ಸ್ನಾನ ಕೂಡ ನಾನೇ ಮಾಡಿಸ್ದೆ. ತುಂಬ ಕಷ್ಟದಿಂದ ನಾನು ಬಂದೆ ಮ್ಯಾಮ್. ಯಾರೂ ಇರಲಿಲ್ಲ, ನೋಡೋರು ಇರಲಿಲ್ಲ, ಮಾಡೋರು ಇರಲಿಲ್ಲ. ಹಂಗಾಗಿ ನನ್ನ ಕೆಲಸ ನಾನೇ ಮಾಡ್ಕೊಂಡೆ. ನಾನು ಯಾರ ಮೇಲೂ ಡಿಪೆಂಡ್ ಆಗ್ತಾ ಇರಲಿಲ್ಲ ಮ್ಯಾಮ್. ನನಗೆ ಒಬ್ಬರು ನೋಡ್ತಾರೆ, ಒಬ್ಬರು ಮಾಡ್ತಾರೆ ಅಂತ ನಾನು ಡಿಪೆಂಡ್ ಆಗ್ತಾ ಇರಲಿಲ್ಲ. ನನ್ನ ಕಾನ್ಫಿಡೆನ್ಸ್ ಇತ್ತು, ನನಗಿದೆಯಾ ಸಾಕು, ನಾನು ಬೇರೆಯವ್ರು ನಂಬ್ಕೊಂಡು ನಾನು ಬದುಕ್ತಿಲ್ಲ, ಬೇರೆಯವ್ರು ಇದ್ರ ಮೇಲೆ ನಾನು ಇರ್ತಾ ಇರಲಿಲ್ಲ. ಬಟ್ ನನ್ನ ನಂಬಿಕೆ, ನನ್ನ ಕೈಲಿ ಆಗುತ್ತೆ ಅಂತ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಮ್ಯಾಮ್. ಅದೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಈ ಹೆವಿ ಕೋಲ್ಡ್, ಈ ತರ ಮಳೆ ಜಾಸ್ತಿ ಆದಾಗ ಬಾಣಂತನದಲ್ಲಿ ಬಾಣಂತನ ಸರಿಯಾಗಿ ಸನ್ನಿ ತರ ಆಗುತ್ತೆ ಮ್ಯಾಮ್ ನನಗೆ. ನೀವು ಇವ್ರನ್ನ ಇಷ್ಟಪಟ್ಟು ಬಂದ್ರಿ ಅಂತ ನಿಮ್ಮ ಮನೆಯವ್ರು ನಿಮ್ಮನ್ನ ದೂರ ಸೇರ್ಸಿದ್ರು. ನಿಮ್ಮನ್ನ ಅವ್ರ ಮದ್ವೆ ಆದ್ರಲ್ಲ ಅಂತ ಅವ್ರ ಮನೆಯವರು ಇವ್ರನ್ನ ದೂರ ಇಟ್ರು. ನಿಮ್ಗೋಸ್ಕರ ಅವರು ಮನೆ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರನ್ನೂ ತೊರೆದಿದ್ದಾರೆ. ಈಗ ನೀವು ನಿಮ್ಮ ಯಜಮಾನ್ರು ಮಕ್ಕಳು ಒಟ್ಟಾಗಿ ತೋರಿಸ್ಬೇಕು. ಅವ್ನ್ ಸರಿ ಇಲ್ಲ ಅಂತ ನಾನು ಬಿಟ್ಟು ಹೋಗ್ತೀನಿ, ಇನ್ನೊಬ್ರು ಜೊತೆ ಹೋಗ್ತೀನಿ, ಇನ್ನೊಬ್ರು ಮೇಲೆ ನಂಗೆ ನಂಬಿಕೆ ಇದೆ ಅಂದ್ರೆ ಏನ್ ಅರ್ಥ? ಮ್ಯಾಮ್ ಇವನ್ ಮೇಲೆ 11 ವರ್ಷದಿಂದ ಜೊತೆಲಿ ಇದ್ದುಕೊಂಡು ಇವನೇ ನಂಬಿಕೆ ಉಳಿಸ್ಕೊಳ್ಳಿಲ್ವಲ್ಲ. ಏನು ನಿಮ್ ಪ್ರಕಾರ ನಂಬಿಕೆ ಉಳಿಸ್ಕೊಳ್ಳೋದು ಅಂದ್ರೆ ಏನು ಇಲ್ಲ? ನೀವು ಈ ಸಿನಿಮೆಯ ಸ್ಟೈಲ್ ನಲ್ಲಿ, ಸೀರಿಯಲ್ ಸ್ಟೈಲ್ ನಲ್ಲಿ ನನ್ನ ಗಂಡ ನನ್ನನ್ನು ಇಷ್ಟಪಡ್ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮ್ಯಾಮ್ ನನ್ಗೆ ಎಲ್ಲಾ ಇತ್ತು, ಎಲ್ಲಾ ಬಿಟ್ಟು ಬಂದೆ. ಇವನ ಹತ್ರ ಏನೂ ಇಲ್ಲ. ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ರಿ, ನೋಡ್ಕೊಳ್ಳೋದು ಓಕೆ ಮ್ಯಾಮ್, ಪರವಾಗಿಲ್ಲ, ನೋಡ್ಕೊಂತ ಇದ್ದ. ನಾನೇ ಅದೇ ಬೇಕು ಇದೇ ಬೇಕು ಅಂತ ನಾನು ಹಠ ಮಾಡ್ದವಳಲ್ಲ.